ಬೆಂಗಳೂರಿಗರೇ ಜನವರಿ 10ರಿಂದ ನೀವು ಊರ್ ಬಿಟ್ಬಿಡಿ. ಯಾರ್ಯಾರು ಬೆಂಗಳೂರಲ್ಲಿದೆ ನೀವೆಲ್ಲರೂ ಗಂಟು ಮೂಟೆ ಕಟ್ಕೊಂಡು ಬೇರೆ ಊರಿಗೆ ಹೋಗ್ಬಿಡಿ. ಯಾವ ಕಾರಣಕ್ಕೂ 4 ದಿನ ಬೆಂಗಳೂರಲ್ಲಿ ಇರಕ್ಕೆ ಹೋಗ್ಬೇಡಿ. ಅದ್ರಲ್ಲೂ ಮಕ್ಕಳು, ವೃದ್ಧರು, ಹಾರ್ಟ್ ಪ್ರಾಬ್ಲಮ್ ಇರೋರು ಖಂಡಿತವಾಗ್ಲೂ ಇರ್ಲೇಬೇಡಿ ಬೆಂಗಳೂರಲ್ಲಿ. ಬೆಂಗಳೂರಿಗೆ ಇನ್ ಕೇಸ್ ಏನಾದ್ರು ಬೆಂಗಳೂರಿಗೆ ಹೋಗೋಣ 14ನೇ ತಾರೀಕು ಬೇರೆ ಸಂಕ್ರಾಂತಿ, ನಾವು ಟ್ರಿಪ್ ಮಾಡೋಣ ಅಂತ ಏನಾದ್ರೂ ನೀವು ಅಂದ್ಕೊಂಡು ಪ್ಲಾನ್ ಮಾಡಿದ್ರೆ ನಿಮ್ಮ ಟ್ರಿಪ್ ಪ್ಲಾನ್ ನ ಸ್ವಲ್ಪ ಪೋಸ್ಟ್ಪೋನ್ ಮಾಡಿ. ಸಂಕ್ರಾಂತಿ ರಜಾ ಅಂತ ಬೆಂಗಳೂರಿಗಂತೂ ಕಾಲಿಡ್ಲೇಬೇಡಿ, ಬೆಂಗಳೂರು ಕಡೆ ಮುಖನೂ ಹಾಕ್ಬೇಡಿ. ನಿಮ್ಮ ಜೀವ ಉಳಿಸಿಕೊಳ್ಳಲು ಇರೋದು ಇದೊಂದೇ ಮಾರ್ಗ. ಆ 4 ದಿನ ಏನ್ ಹೇಳಿ, 4 ದಿನ ಜನವರಿ 10ರಿಂದ 14ರವರೆಗೆ 4 ದಿನ ಗಡಗಡ ಅಂತ ನಡುಗುತ್ತೆ ರಾಜಧಾನಿ ಬೆಂಗಳೂರು. 10 ಡಿಗ್ರಿಗೆ ಇಳಿಯಲಿದೆ ಬೆಂಗಳೂರಿನ ಟೆಂಪರೇಚರ್. ನೆನ್ಪು ಮಾಡ್ಕೊಳ್ಳಿ, ಇವತ್ತು ಬೆಳಿಗ್ಗೆ ಚಳಿ 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 ಅಂತ ನೀವ್ ಯಾರು ಹೊರಗೆ ಬಂದಿಲ್ಲ. ಇನ್ನೇನಾದ್ರು ನೀವು 10ನೇ ತಾರೀಕಿಂದ 14ನೇ ತಾರೀಕುವರೆಗೆ ಬೆಂಗಳೂರಲ್ಲಿ ಇರ್ತೀನಿ ಅಂದ್ರೆ ಖಂಡಿತವಾಗ್ಲೂ ನಿಮಗೆ ಹೊರಗೆ ಬರಕ್ ಆಗಲ್ಲ, ಮಾತಾಡಕ್ ಆಗಲ್ಲ. ಯಾಕಂದ್ರೆ ಟೆಂಪರೇಚರ್ ಫುಲ್ ಡೌನ್ ಆಗುತ್ತೆ. ಸೊ 10 ಡಿಗ್ರಿಗೆ ಇಳಿಯುತ್ತೆ ಬೆಂಗಳೂರಲ್ಲಿ ಟೆಂಪರೇಚರ್. ಕಳೆದ 2 ದಿನದಿಂದ 16 ಡಿಗ್ರಿಗೆ ಇಳಿದಿರೋ ಉಷ್ಣಾಂಶ. 2 ದಿನಗಳಿಂದ ಚಳಿ ಚಳಿ ತಾಳಕ್ಕೆ ಆಗ್ತಾ ಇಲ್ಲ. ಚಳಿ ಚಳಿ ಅಂತ ಹೇಳ್ಬಿಟ್ಟು ನೀವು ಸಾಂಗ್ ಎಲ್ಲಾ ಹೇಳ್ತಾ ಇದ್ದೀರಾ. ಜನಗಳು ತುಂಬಾ ಚಳಿ ಅಂತಿದ್ದಾರೆ. 15 ವರ್ಷಗಳ ಬಳಿಕ ಬೆಂಗಳೂರಿನಲ್ಲಿ ಇಷ್ಟೊಂದು ಚಳಿಯ